ಸದ್ಯ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಸುತ್ತ ಅನುಮಾನದ ಹುತ್ತ ಮೂಡ್ತಾ ಇದೆ. ನನ್ನ ಮೇಲಿನ ಕೇಸ್ಗಳು ಕೋರ್ಟ್ನಲ್ಲಿ ರದ್ದಾಗಿದೆ. ಅವನೇ ಸಾವಿಗೆ ಕಾರಣ ಅಂತ ಹೇಳಿದ್ರು, ಆದ್ರೆ ದಾಖಲೆಯನ್ನ ಕೊಟ್ಟಿಲ್ಲ ಅಂತ ಸೌಂದರ್ಯ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಹೈಕೋರ್ಟ್ನಲ್ಲಿ ನನ್ನ ಮೇಲಿನ ಪ್ರಕರಣ ಕ್ವಾಶ್ ಆಗಿದೆ. ನನ್ನ ಮೇಲೆ ಎಫ್ಐಆರ್ ಹಾಕಿ ತೇಜೋವಧೆ ಮಾಡಿದ್ರು. ನಮ್ಮ ಮುಖಕ್ಕೆ ಮಸಿ ಬಳಿಯೋಕೆ ಪ್ರಯತ್ನವನ್ನ ಪಟ್ರು. ಕಾನೂನು ಪೊಲೀಸ್ ಮೇಲೆ ಗೌರವ ಇದೆ, ಹೀಗಾಗಿ ಕೇಸ್ ಕ್ವಾಶ್ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸೌಂದರ್ಯ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಅವರು ಈ ಹೇಳಿಕೆಗಳನ್ನ ಕೊಟ್ಟರು. ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಸಂಬಂಧ ನನ್ನ ಮೇಲಿನ ಕೇಸ್ಗಳು ಕೋರ್ಟ್ನಲ್ಲಿ ರದ್ದಾಗಿದೆ. ಅವನೇ ಸಾವಿಗೆ ಕಾರಣ ಅಂತ ಹೇಳಿದ್ರು, ಆದ್ರೆ ದಾಖಲೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಹೈಕೋರ್ಟ್ನಲ್ಲಿ ನನ್ನ ಮೇಲಿನ ಪ್ರಕರಣ ಕ್ವಾಶ್ ಆಗಿದೆ. ನನ್ನ ಮೇಲೆ ಎಫ್ಐಆರ್ ಹಾಕಿ ತೇಜೋವಧೆ ಮಾಡಿದ್ರು. ನಮ್ಮ ಮುಖಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ನಡೆಸಿದ್ರು. ಸದ್ಯ ಕೋರ್ಟ್ನಲ್ಲಿ ನನ್ನ ಮೇಲಿನ ಪ್ರಕರಣ ಸಂಬಂಧ ಕ್ವಾಶ್ ಆಗಿದೆ ಅಂತ ಸೌಂದರ್ಯ ಸುರೇಶ್ ಅವರು ಹೇಳಿದ್ರು. ಸರ್, ಏನಾಯ್ತು ಅಂದ್ರೆ ಇದ್ರ ವಿಚಾರ ಎಲ್ಲರೂ ತಿಳ್ಕೋಬೇಕು. ಇದು ಸರ್ 60 ಕೋಟಿ ನಾ ತಿಂದೆ ಅಂತ ವಾರಕ್ಕೊಂದು ಕಂಪ್ಲೇಂಟ್ ಕೊಡೋರು. ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ, ಜಗದೀಶ್ ಬ್ಯಾಲೆನ್ಸ್ ಶೀಟಲ್ಲೇ ಇದೆ ಪವಿತ್ರ ಗೌಡ ಅವ್ರಿಗೆ 2 ಕೋಟಿ ಕೊಟ್ಟಿದ್ದೀನಿ ಅಂತ. ನಾನು ಅದನ್ನು ತೆಗೆದು ಹೈಲೈಟ್ ಮಾಡಿ, ಪವಿತ್ರ ಗೌಡ ಒಬ್ಬರದೇ ಅಲ್ಲ, 37 ಜನ ಅಂತ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅಂತ ನಾನು ಕೊಟ್ಟಿದ್ದೀನಿ. ಅವನಿಗೆ ಬರಬೇಕು 37 ಜನದಿಂದ ಅಂತ. ಅದರಲ್ಲಿ ಪವಿತ್ರ ಗೌಡ ಅಂತ ಹೈಲೈಟ್ ಆಗಿದೆ ಅಷ್ಟೇ. ಇಟ್ ಈಸ್ ಅವ್ನು ರೆಗ್ಯುಲರ್ ಬಿಸ್ನೆಸ್ ಇರ್ಬೋದು ಸರ್. ವಿ ಡೋಂಟ್ ನೋ ವಾಟ್ ಇಸ್ ಇಟ್. ಒಟ್ಟಲ್ಲಿ ದುಡ್ಡು ಹೋಗಿರೋದು ನಿಜ ಇಲ್ಲ ಸರ್. ಬ್ಯಾಲೆನ್ಸ್ ಶೀಟ್ ಇದೆ ಸರ್. ಅವ್ನ ಬ್ಯಾಲೆನ್ಸ್ ಶೀಟ್ ರಿಫ್ಲೆಕ್ಟ್ ಆಗಿದೆ. ಇಲ್ಲ ಸರ್, ಅವ್ನ ಸ್ವಂತ ದುಡ್ಡು ಸರ್, ಅದು ಅವ್ರ ಸ್ವಂತ ದುಡ್ಡು ಸರ್. ಸರ್, ಸೌಂದರ್ಯ ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಹೋಗಲಿಲ್ಲ, ಆರ್ ಜಗದೀಶ್ ಅಕೌಂಟಿಂದ ಹೋಗಿದೆ ಸರ್. ಸರ್ ಇಲ್ಲ ನೋಡಿ ಸರ್, ಅವ್ನು ಹೆಂಗೆ ಅಂದರೆ ಸರ್, ದುಡ್ಡು ಬರೋದು ಇದೆ, ದುಡ್ಡು ಕೊಡೋದು ಇದೆ. ಸಿ ಅವ್ರ ಇಂಡಿವಿಜುವಲ್ದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಯಾಕಂದರೆ ಅವ್ನ ಬ್ಯಾಲೆನ್ಸ್ ಶೀಟ್ ಇದೆ, ಅವನೇ ಸೈನ್ ಹಾಕಿದ್ದಾನೆ. ಅದನ್ನು ನಾನು ಪೊಲೀಸ್ ಸ್ಟೇಷನಲ್ಲೂ ಕೊಟ್ಟಿದ್ದೀನಿ. ಸದ್ಯ ಸೌಂದರ್ಯ ಸುರೇಶ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸುದ್ದಿಗೋಷ್ಠಿ ನಡೆಸಿದ ವೇಳೆ ನನ್ನ ಮೇಲೆ ಕೇಸನ್ನ ಹಾಕಿದ್ರು, ಆದ್ರೆ ಕೋರ್ಟ್ನಲ್ಲಿ ಅದು ರದ್ದಾಗಿದೆ. ನಾನೇ ಅವನ ಸಾವಿಗೆ ಕಾರಣ ಅಂತ ಹೇಳಿದ್ರು, ಆದ್ರೆ ದಾಖಲೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಹೈಕೋರ್ಟ್ನಲ್ಲಿ ನನ್ನ ಮೇಲಿನ ಪ್ರಕರಣ ಕ್ವಾಶ್ ಆಗಿದೆ ಅಂತ ಸೌಂದರ್ಯ ಸುರೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಎಫ್ಐಆರ್ ಹಾಕಿ ತೇಜೋವಧೆಯನ್ನ ಮಾಡಿದ್ರು. ನಮ್ಮ ಮುಖಕ್ಕೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡಿದ್ರು. ಪ್ರಯತ್ನ ಪಟ್ಟರು ನಮ್ಮ ಮುಖಕ್ಕೆ ಮಸಿಯನ್ನ ಬಳಿಯೋದಕ್ಕೆ. ಆದ್ರೆ ಕಾನೂನು ಪೊಲೀಸ್ ಮೇಲೆ ನಮಗೆ ಗೌರವ ಇದೆ, ಹೀಗಾಗಿ ಕೇಸ್ ಈಗ ಕ್ವಾಶ್ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸೌಂದರ್ಯ ಸುರೇಶ್ ಅವರು ಹೇಳಿದ್ರು.